ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರೆ ಏನು ಯೋಚನೆ ಮಾಡ್ತಿದ್ರಿ? ಏನು ಯೋಚನೆ ಇರ್ತಾರಲ್ಲ ನಂದ. ಕೆಲಸ ಎಲ್ಲಾದ್ರು ಕೇಳ್ದ ವಿಚಾರಿಸ್ದ? ಎಲ್ಲ ಕಡೆ ಕೇಳಿದೆ, ಕೆಲಸ ಐತೆ ಅಂತಾರೆ, ಕರ್ಕ ಬನ್ನಿ ಅಂತಾರೆ. ಎಲ್ಲಲ್ಲ ಬಾಮ ತೋಗಮ್ಮ. ಅಯ್ಯೋ ಕೆಲಸ ನಿಮ್ಗೆ ಅಂತ ಅಂದ್ರೆ ನಗ್ತಾರೆ, ಅವ್ರಿಗೆ ಯಾಕಲ್ಲ ಕೆಲಸ ಸುಮ್ ಹೋಗ್ಲಾ ಅಂತಾರೆ. ಏನ್ಲ ಮಾಡೋದು? ಇಲ್ಲ ಕಲ, ನನ್ ಕೆಲಸ ಬೇಕೇ ಬೇಕು. ಹೆಂಗಾರ ಮಾಡಿ ದುಡ್ದು ನಮ್ಮ ಮೇಡಮ್ ಬರೋ ನೋಡ್ಕೋಬೇಕು ಕಲ. ಅವ್ರ ಭಾರ ಯಾರ ಮೇಲೆ ಹಾಕೋದು ನಂಗೆ ಇಷ್ಟ ಅಲ್ಲ ಕಲ. ಏನ್ ಮಾಡೋದು ಗೌಡ್ರೆ? ಕೆಲಸ ಹುಡ್ಕುಮ ಅಂದ್ರೆ ಯಾರು ಕೊಡ್ತಾ ಇಲ್ವೇ? ಏನ್ ಮಾಡೋದು? ಇರ್ಲಿ ಬಾರ್ಲ, ದೇವ್ರವನೇ. ಗೌಡ್ರೆ, ನಮ್ಮ ಪ್ರಭಾಕರ್ ಅಣ್ಣನ ಫೈನಾನ್ಸ್ ಕಂಪ್ನಿ ಅಲ್ವೇ? ಅಲ್ವೇ? ಇಲ್ಲಂತಪ್ಪ, ಕೇಳಮ್ಮ ಬಾಲ ನಡ್ರಿ. ಆ ಕುಮಾರ ಫೈನಾನ್ಸ್ ಕೊಟ್ಟೆನಾ? ಕೊಡ್ಲಿಲ್ಲ ಅಂದ್ರೆ ಸಾಯಂಕಾಲ ಎತ್ತಾಕೊಂಬ. ಓ ಗೌಡ್ರೆ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಪ್ರಭಾಕರಣ. ಬಡೂರ್ ಆಫೀಸ್ಗೆ ಭಗವಂತ ಬಂದಂಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಇಂಥ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಅದಕ್ಕೆ ಕಾರಣ ನೀವೇ ಅಲ್ವಾ? ಅಯ್ಯೋ ಪ್ರಭಾಕರಣ, ಇದ್ರಲ್ಲಿ ನಂದೇನಾಯ್ತಣ? ಎಲ್ಲ ದೇವ್ರ ದಯೆ, ನಿಮ್ ಶ್ರಮ ಅಷ್ಟೇ. ಅಲ್ಲ ಗೌಡ್ರೆ, ನೀವೊಂದ್ ಮಾತು ಹೇಳಿದ್ರೆ ನಾನೇ ನಿಮ್ ಮನೆ ಹತ್ರ ಬರ್ತಿದ್ದೆ. ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಏನ್ ತರಿಸ್ಲಿ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಅದೆಲ್ಲ ಏನು ಬೇಡ ಕಣ. ಅವಶ್ಯಕತೆ ನನಗೆ ಇತ್ತು, ಅದಕ್ಕೆ ನಾನೇ ಬಂದೆ. ನನ್ನಿಂದ ಏನಾಗ್ಬೇಕಾಯ್ತು ಗೌಡ್ರೆ, ಹೇಳಿ. ಅದು ಪ್ರಭಾಕರಣ, ನಿಮ್ಮ ಆಫೀಸಲ್ಲಿ ನಂಗೊಂದು ಕೆಲಸ ಬೇಕಿತ್ತು. ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ನೀವು ಯಾರ ಹತ್ರ ವಸೂಲಿ ಮಾಡ್ಕೊ ಅಂದ್ರೂ ವಸೂಲಿ ಮಾಡ್ಕೊ ಬರ್ತೀನಿ. ದಯವಿಟ್ಟು ಒಂದು ಕೆಲಸ ಇದ್ರೆ ನೋಡಿ. ಅಲ್ಲ ಗೌಡ್ರೆ, ನಿಮ್ ತಂದೆಯವರು ನಮ್ಮ ಆಫೀಸ್ಗೆ ಫೈನಾನ್ಸ್ ಮಾಡ್ತಾರೆ. ಅವ್ರು ಬೇಕಾದ್ರೆ ನಮ್ಮ ಆಫೀಸ್ನ ಕೊಂಡ್ಕೋಬಹುದು. ನೀವು ನೋಡಿದ್ರೆ ನನ್ನ ಹತ್ರ ಕೆಲಸ ಮಾಡ್ತೀನಿ ಅಂತಿದ್ರಲ್ಲ. ನಾನು ಕೆಲಸ ಮಾಡಬೇಕು ಅನ್ಕೊಳ್ಳೋದು ತಪ್ಪೇನಣ್ಣ? ಕೆಲಸ ಮಾಡೋದು ತಪ್ಪಲ್ಲ, ಆದ್ರೆ ನಿಮ್ಮಂತ ದೊಡ್ಡ ಮನುಷ್ಯರು ಮಕ್ಕಳು ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ರೆ ಆಗ ಅದು ನಮ್ಮ ತಪ್ಪಾಗುತ್ತೆ. ದಯವಿಟ್ಟು ನಿಮ್ಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ಅಲ್ಲ ಪ್ರಭಾಕರಣ, ಹೊಸಿ ನನ್ನ ಮಾತು ಕೇಳಿ. ದಯವಿಟ್ಟು ನನಗೆ ಮುಜುಗರ ಮಾಡಬೇಡಿ ಗೌಡ್ರೆ. ನಿಮ್ಗಿಲ್ಲಿ ಯಾವ ಕೆಲಸನೂ ಇಲ್ಲ. ಇಲ್ಲಿಂದ ಹೊರಡಿ ಪ್ಲೀಸ್. ಸರಿ ಕಣ. ಇಷ್ಟೊತ್ತವರೆಗೂ ನಿಮ್ಮಿಂದಾನೆ ಬೆಳೆದಿದ್ದು ಅಂದರೆ ನಮ್ಮ ಗೌಡ್ರಿಗೊಂದು ಕೆಲಸ ಕೊಡೋಕ್ಕಾಗಲಿಲ್ವಾ? ಆಯ್, ನಿಮ್ಮ ಫೈನಾನ್ಸ್ ಆಫೀಸಿಗೆ ನಾನು ವೀಣಾ, ಒಂಚೂರು ಕಾಫಿ ಕೊಡಮ್ಮ. ಹಾಂ ಮಾವ, ಒಂದು ನಿಮಿಷ. ವೀಣಾ, ಏನ್ ಬೇಕಿದ್ದೀಮ್ಮ? ಮಾವ, ಅದು ಅಕ್ಕಿ. ಓಹ್, ಅಕ್ಕಿ? ಅದು ನಾನೇ ತರಬೇಕಿತ್ತಮ್ಮ. ಏನೋ ಟೆನ್ಷನಲ್ಲಿ ಮರ್ತ್ಬಿಟ್ಟೆ. ಇವತ್ತು ಸಾಯಂಕಾಲ ತಗೊಂಡು ಬರ್ತೀನಿ. ಅದ್ರ ಜೊತೆಗೆ ಬೇರೆ ಏನೇನು ಬೇಕು ಅಂತ ಸಾಮಾನುಗಳದೆಲ್ಲ ಒಂದು ಸಣ್ಣ ಚೀಟಿಲಿ ಬರ್ಕೊಟ್ಬಿಡಮ್ಮ. ಸಾಯಂಕಾಲ ಆಟೋ ಕೆಲಸ ಮುಗಿಸ್ಕೊಂಡು ಬರ್ತಾ ಎಲ್ಲ ತೊಗೊಂಬರ್ತೀನಿ. ಪಾಪ ಮಾವನ ಹತ್ರ ದುಡ್ಡಿಲ್ಲ ಅನ್ಸುತ್ತೆ. ಎಲ್ಲಿ ನನಗೆ ಗೊತ್ತಾಗ್ಬಿಡುತ್ತೋ ಅಂತ ತಮಗೇನು ಸಮಸ್ಯೆನೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ವೀಣಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸಾಯಂಕಾಲ ತರ್ತೀನಿ ಬಿಡಮ್ಮ. ಮಾವ, ಸಾರಿ ಮಾವ, ನಾನೇ ನೋಡ್ಕೋಬೇಕಾಗಿತ್ತು. ಅದು ಇದೆಲ್ಲ ನನ್ವರೆಗೂ ಬರೋದೇ ಇಲ್ಲ ನೋಡಿ. ಅತ್ತೆನೇ ಎಲ್ಲ ನೋಡ್ಕೋತಾರೆ, ಅವ್ರದ್ದು ಹೇಗೋ ಎಲ್ಲ ಸಂಭಾಳಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ? ಈ ಮನೆಗೆ ಮಗಳಾಗಿ ಸೊಸೆಯಾಗಿ ಇದಕ್ಕಿಂತ ಚೆನ್ನಾಗಿ ನಿಭಾಯಿಸೋರನ್ನ ನಾನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸರಿಮ್ಮ, ನಾನು ಸಾಯಂಕಾಲ ಬರ್ತಾ ಅಕ್ಕಿ ತಗೊಂಡ್ಬರ್ತೀನಿ.
ಮನೇಲಿ ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ಇಬ್ಬಿಬ್ಬರು ದಾಂಡಿಗ್ರಂತ ಗಂಡ್ಮಕ್ಳಿದ್ದಾರೆ. ಆದರೂ ಈ ವಯಸ್ಸಲ್ಲೂ ಮನೆಗೆ ಅಂತ ಮಾವ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇನ್ನು ಎಷ್ಟು ದಿನ ಇವರಿಗೆ ಈ ಕಷ್ಟನೋ ಏನೋ. ನಮ್ಮ ಸಿದ್ದೇಗೌಡರ ಥರ ಕಾಣ್ತಿದ್ದಾನಲ್ಲ. ಪಾಪ ಯಾರಿಗೋ ಸಹಾಯ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ತಾವೇನು ನಮ್ಮ ಸ್ಥಾನಮಾನ ಏನು ಅನ್ನೋದನ್ನೆಲ್ಲ ಮರೆತು ಸಹಾಯಕ್ಕೆ ನಿಂತ್ಬಿಡ್ತಾರೆ. ಪಾಪ ಯಾರಿಗೋ ಮೂಟೆ ಹೊತ್ಕೊಡ್ತಾ ಇದ್ದಾರೆ. ನಿಜವಾದ ಜನನಾಯಕ. ಅಣ್ಣ ಅಣ್ಣ ಏನಪ್ಪ ಕೆಲಸ ಎಲ್ಲ ಆಯ್ತಾ? ಹ್ಞೂ ಕನ್ನಡ, ಮೂಟೆಗಳೆಲ್ಲ ಎತ್ತಾಕಿವ್ನೆ. ಇವತ್ತಿನ ಕೆಲಸ ಮುಗೀತು, ನನ್ನ ಕೂಲಿ ಕೊಡಿ ಅಣ್ಣ. ನೀನು ನೋಡ್ತಾ ಇದ್ರೆ ಹೊಸಪ ಅನ್ಸುತ್ತೆ. ಕರೆಕ್ಟಾಗಿ ಮೂಟೆ ಓದಕ್ಕೂ ಬರಲ್ವಲ್ಲಯ್ಯ. ಹೇಳಿದ್ನಲ್ಲಣ್ಣ ಹೊಸಬ ಅಂತ. ಹೋಯ್ತಾ ಹೋಯ್ತಾ ಅಭ್ಯಾಸ ಆಯ್ತದೆ. ಆದ್ರೂ ನೀನು ಇವತ್ತು ಮೂಟೆ ಹೊರ್ಬೇಕಾದ್ರೆ ಮಾಡಿರೋ ಲಾಸ್ಗೆ ದುಡ್ಡೇ ಕೊಡಬಾರ್ದು ಅನ್ಕೊಂಡಿದ್ದೆ. ಏನೋ ಹೊಸಪ ಅಲ್ವಾ, ಸಹಿಸ್ಕೊಂಡಿದ್ದೀನಿ. ನಾಳೆಯಿಂದ ಹಿಂಗೆಲ್ಲ ಆಗಬಾರ್ದು, ಸರಿನಾ? ಸರಿ ಕಣ, ತಗೊಳಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.